ಗಂಗಾ ಅಲ್ಲಿಗೆ ಬಂದು ಇವತ್ತು ನಿಮಗೆ ಫಸ್ಟ್ ನೈಟ್ ಅಂತ ತಾನೇ. ಅಮ್ಮ ಸರ್ ನಿಮ್ಮನ್ನು ಬೇಗ ಊಟ ಮಾಡಿ ರೂಮ್ ಒಳಗೆ ಬರೋದಕ್ಕೆ ಹೇಳ್ತಿದ್ದಾರೆ ಅಂತ ಹೇಳ್ತಾಳೆ. ಅದನ್ನು ಕೇಳಿದ ತಕ್ಷಣ ಅವಳ ತಲೆ ಮೇಲೆ ದೊಡ್ಡ ಸಿಡಿಲು ಬಿದ್ದಂಥ ಅನುಭವ. ಏನಮ್ಮ ಫಸ್ಟ್ ನೈಟ್ ಅಂದ ತಕ್ಷಣ ಯಾರಾದರೂ ನಾಚಿಕೆ ಪಡ್ತಾರೆ, ಆದರೆ ನೀವೇನು ಹೀಗೆ ಟೆನ್ಷನ್ ಆಗ್ತಿದ್ದೀರಿ ಅಂತ ಕೇಳ್ತಾಳೆ. ನನ್ನ ಮಣ್ಣು, ನನಗೀಗ ನಾಚಿಕೆ ಒಂದೇ ಕಡಿಮೆ ಇರೋದು ಅಂತ ಮನಸ್ಸಿನಲ್ಲಿ ತನಗೆ ತಾನೇ ಕೋಪದಿಂದ ಬೈದ್ಕೊಂಡ್ಳು. ನೀವೇನೋ ಹೀಗಿದ್ದೀರಾ, ಫಸ್ಟ್ ನೈಟ್ ಅಂದ ತಕ್ಷಣ ಹೂಗಳಿಂದ ರೂಮ್ ಅಲಂಕಾರ ಮಾಡ್ತೇನೆ ಸರ್ ಅಂತ ನಾನು ಸರ್ ಹತ್ರ ಅಂದರೆ ಅಲಂಕಾರವೂ ಇಲ್ಲ ಉಪ್ಪಿನಕಾಯೂ ಇಲ್ಲ, ಅವಳನ್ನ ತಿಂದು ಮುಗಿಸಿ ಬೇಗ ರೂಮ್ ಒಳಗೆ ಬರೋದಕ್ಕೆ ಹೇಳು ಅನ್ನುತ್ತಾ ನನ್ನ ಮೇಲೆ ಸರ್ ಗರಂ ಆದರು ಅಂತ ಹೇಳಿದ್ಲು. ನಿಜಕ್ಕೂ ಇವನೇನು ಅನ್ನೋದು ನನಗೆ ಒಂಚೂರು ಅರ್ಥ ಆಗ್ತಿಲ್ಲ ಅಂತ ನಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡು ಹೆದರ್ತಿದ್ರೆ, ಮೊದಲಾಗಿದ್ರೆ ಊಟಕ್ಕೆ ಬನ್ನಿ ಅಮ್ಮ, ಊಟ ಮಾಡಿ ಬಂದ ಮೇಲೆ ಶೋಭಾನಕ್ಕೆ ರೆಡಿಯಾಗಿ ಮತ್ತೆ ಊಟ ಲೇಟ್ ಆದರೆ ಸರ್ ನನ್ನ ಸಾವಿಗೂ ಮುಹೂರ್ತ ಇಡ್ತಾರೆ ಅಂತ ಹೇಳ್ತಾಳೆ. ಅವ್ನು ಊಟ ಮಾಡಿದ್ರಾ ಅಂತ ಕೇಳಿದ ಇಲ್ಲಮ್ಮ ಆಮೇಲೆ ಮಾಡ್ತೀನಿ ಅಂದರು, ಮೊದಲು ನಿಮ್ಮನ್ನು ತಿನ್ನೋದಕ್ಕೆ ಹೇಳಿದ್ರು ಅಂತ ಹೇಳಿದ್ಲು. ಸರಿ ಬರ್ತೀನಿ ನೀನು ಹೋಗು ಅಂತ ಹೇಳಿದ ತಕ್ಷಣ ಬೇಗ ಬನ್ನಿ ಅಮ್ಮ ಅಂತ ಹೇಳಿ ಗಂಗಾ ಹೊರಟೋದ್ಲು. ಸ್ವಾಮಿ ಹೇಗಾದರೂ ಈ ರಾಕ್ಷಸನಿಂದ ನನ್ನ ಕಾಪಾಡು, ಈ ನೈಟ್ ನನ್ನ ಅವನಿಗೆ ಆಹಾರ ಆಗದಂತೆ ನೋಡು ಸ್ವಾಮಿ ಅಂತ ನೆನಪಿಗೆ ಬಂದು ದೇವ್ರುಗಳನ್ನೆಲ್ಲ ಬೇಡ್ಕೊಂಡ್ಳು. ಸ್ವಲ್ಪ ಹೊತ್ತಿಗೆ ಅಷ್ಟು ದೊಡ್ಡ ಟೇಬಲ್ ಹತ್ರ ಒಂಟಿಯಾಗಿ ಕೂತಿದ್ರೆ ಗಂಗಾ ಊಟ ಬಡಿಸ್ತಿರ್ತಾಳೆ. ಆ ಊಟವನ್ನು ಹೆದರಿಕೆಯಿಂದಲೇ ತಿಂತಿರ್ತಾಳೆ. ಸರಿಯಾಗಿ ಊಟ ಮಾಡಿ ಅಮ್ಮ, ಮತ್ತೆ ನೀವು ಹೊಟ್ಟೆ ತುಂಬ ತಿಂದೆ ತಲೆ ತಿರುಗಿ ಬಿದ್ದರೆ ಅಂದ್ಕೊಳ್ಳಿ, ಇನ್ನು ನಾನು ಕೆಲಸ ಖತಮ್ ಅಂತಾಳೆ. ಪಾಪ ಗಂಗಾಳಿಗೋಸ್ಕರನಾದರೂ ನಾನು ಫುಡ್ ಕರೆಕ್ಟಾಗಿ ತೊಗೋಬೇಕು ಅಂತ ಅಂದ್ಕೊಳ್ತಾ ತಿಂತಿರ್ತಾಳೆ. ಅಗಸ್ತ್ಯ ಭಾರದ್ವಾಜನ ಕಠಿಣ ನಿರ್ಧಾರ ನೋಡಿ. ಅಗಸ್ತ್ಯ ಭಾರದ್ವಾಜ್ ಮಾತ್ರ ರೂಮ್ನಲ್ಲಿ ಕೂತು ಲ್ಯಾಪ್ಟಾಪ್ನಲ್ಲಿ ಬಿಸಿಯಾಗಿ ಆಫೀಸ್ ಕೆಲಸಗಳು ನೋಡ್ಕೊಳ್ತಿದ್ದಾನೆ. ತಾತನ ಒತ್ತಾಯದಿಂದ ಕಂಪ್ನಿ ಜವಾಬ್ದಾರಿಗಳನ್ನ ತೆಗೆದುಕೊಂಡಿದ್ರು. ಕಂಪ್ನಿ ಜವಾಬ್ದಾರಿಗಳನ್ನ ಮಾತ್ರ ಸಿನ್ಸಿಯರಾಗಿ ಮಾಡ್ತಿದ್ದಾನೆ. ಅಂದರೆ ಒಂದು ಬಿಸ್ನೆಸ್ ಹ್ಯಾಂಡಲ್ ಮಾಡೋದು ಅಗಸ್ತ್ಯಾಗಿ ಇಷ್ಟವಾದ ಕೆಲಸ. ಅದಕ್ಕೆ ಅಷ್ಟು ಜವಾಬ್ದಾರಿಯಾಗಿ ಗೋಲ್ಡನ್ ಸ್ಟಾರ್ ವ್ಯಾಪಾರದ ಜವಾಬ್ದಾರಿಗಳನ್ನ ಇಷ್ಟಪಟ್ಟು ನೋಡ್ಕೊಳ್ತಿರ್ತಾನೆ. ಕೆಳಗೆ ಸ್ವಲ್ಪ ಹೊತ್ತಿಗೆ ಊಟ ಮುಗಿಸಿ ಹ್ಯಾಂಡ್ ವಾಶ್ ಮಾಡ್ಕೊಳ್ತಾಳೆ. ಇನ್ನು ನೀವು ಹೋಗಿ ರೆಡಿ ಆಗಿ ಅಮ್ಮ, ನಿಮ್ಮ ಜಡೆಯಲ್ಲಿ ಇಟ್ಕೊಳ್ಳೋದಕ್ಕೆ ಮಲ್ಲಿಗೆ ಹೂ ಕೂಡ ತರಿಸಿ ನಿಮ್ಮ ರೂಮ್ನಲ್ಲಿ ಇಟ್ಟಿದ್ದೀನಿ. ಮಲ್ಲಿಗೆ ಹೂ ಅಂದ ತಕ್ಷಣ ಇನ್ನಷ್ಟು ಹೆದರ್ತಾ ಸರಿ ಅನ್ನೋ ಹಾಕ್ತಾಳೆ ಅಲ್ಲಾಡಿಸಿ ರೂಮ್ ಒಳಗೆ ಬಂದಳು. ತಿಂದು ಮುಗಿಸಿ ಹೊರಟು ಹೋಗ್ತಿದ್ದಂತೆ ಈ ಬಾರಿ ಗಂಗಾ ಅಗಸ್ತ್ಯ ರೂಮ್ ಒಳಗೆ ಬಂದು ಬಿಸಿಯಾಗಿ ವರ್ಕ್ ನೋಡ್ಕೊಳ್ತಿರೋ ಅಗಸ್ತ್ಯ ಭಾರದ್ವಾಜನ್ನ ಹೆದರಿಕೆಯಿಂದಲೇ ನೋಡ್ತಾ ಸರ್ ಅಂದ್ಲು. ಹ್ಞೂ ಅಂದ ಲ್ಯಾಪ್ಟಾಪ್ನಿಂದ ತಲೆ ಎತ್ತದೆ. ಊಟಕ್ಕೆ ಬರ್ತೀರಾ ಸರ್? ಆ ಹುಡುಗಿ ಊಟ ಮಾಡಲಿಲ್ವಾ ಅಂತ ಕೇಳ್ದೆ ಲ್ಯಾಪ್ಟಾಪ್ನಲ್ಲೇ ವರ್ಕ್ ನೋಡ್ಕೊಳ್ತಾ. ಈಗಷ್ಟೇ ತಿಂದು ರೂಮ್ ಒಳಗೆ ಹೋದ್ರು ಸರ್ ಅಂತ ಅಂತಾಳೆ. ಬೇಗ ಅವಳನ್ನ ಈ ರೂಮಿಗೆ ಬರೋದಕ್ಕೆ ಹೇಳಿದೆ ತಾನೇ, ವರ್ಕ್ ನೋಡ್ತಲೇ ಹೇಳಿದೆ ಸರ್, ನೀವು ಊಟ ಮಾಡಿ ಬರೋ ಅಷ್ಟರಲ್ಲಿ ರೂಮ್ ಒಳಗೆ ಬರ್ತಾರೆ ಅಂತ ಅಂತಾಳೆ. ಸರಿ ಹೋಗಿ ನಾನು ಬರ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಗಂಗಾ ಆ ರೂಮ್ನಿಂದ ಹೊರಬಂದಳು. ಅಗಸ್ತ್ಯ ಭಾರದ್ವಾಜ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಆಲೋಚಿಸ್ತಾ, ಈಗಾಗಲೇ ನಿನ್ನೆ ದಿನ ವೇಸ್ಟ್ ಆಯಿತು, ಆ ಹುಡುಗಿಯೊಂದಿಗೆ ಒಂದಾಗದೆ ಲೇಟ್ ಮಾಡಿದಷ್ಟು ಮತ್ತೆ ನನಗೆ ಕಷ್ಟ ಅಂತ ಅಂದ್ಕೊಂಡು ವಿರಕ್ತಿ ಹೊಂದುತ್ತಾ ತಾತ ನಾನು ಮನಃಶಾಂತಿ ಇಲ್ದಂತೆ ಮಾಡಿ ಹೊರಟು ಹೋದ ಅಂತ ಸ್ವಲ್ಪ ಹೊತ್ತು ತಾತನನ್ನ ಬೈದ್ಕೊಂಡು ಊಟದ ಮುಂದೆ ಕೂತ್ಕೊಳ್ತಾನೆ. ಊಟ ಮಾಡೋದಕ್ಕೆ ಹೋಗಿ ಅಗಸ್ತ್ಯ ಡೈನಿಂಗ್ ಟೇಬಲ್ ಕಡೆ ಎಲ್ಲ ನೋಡ್ತಿರ್ತಾನೆ. ಟೇಬಲ್ ಮೇಲೆ ತಾಯಿ ತಂದೆ ತಾತ ಮೂವರು ಸೇರಿ ನಗ್ತಾ ಮಾತಾಡ್ತಾ ಊಟ ಮಾಡೋದು. ಚಿಕ್ಕ ವಯಸ್ಸಿನಲ್ಲಿ ಮುದ್ದಾಗಿದ್ದ ಅಗಸ್ತ್ಯ ಆ ಟೇಬಲ್ ಮಧ್ಯದಲ್ಲಿ ಕೂತಿದ್ರೆ ಅವರು ಮೂವರು ಪ್ರೀತಿನ ಪಡಿತಾ ಮೂವರು ತಿನ್ಸೋ ತುತ್ತನ್ನು ತಿನ್ನೋದು ಅಗಸ್ತ್ಯ ಭಾರದ್ವಾಜ್ಗೆ ನೆನಪಿನ ಅಲೆಗಳಂತೆ ಬರ್ತಿರುತ್ತೆ. ಆ ನೆನಪುಗಳು ನೆನಪಿಗೆ ಬರ್ತಿದ್ದಂತೆ ಮನಸ್ಸನ್ನು ಒಂದು ರೀತಿ ಕಿರಿಕಿರಿಯಿಂದ ತುಂಬ ಹೋಗಿ ತಕ್ಷಣ ಪ್ಲೇಟಲ್ಲಿ ಕೈ ತೊಳ್ಕೊಂಡ. ಕೆಲ ವರ್ಷಗಳ ಹಿಂದೆ ಅದೇ ಬಂಗ್ಲಾದಲ್ಲಿ ಅದೇ ಡೈನಿಂಗ್ ಟೇಬಲ್ನಲ್ಲ ಆ ಮನೆಯಲ್ಲಿ ಜನನಿ ಕುಮಾರ್ ತಾತನ ನೆನಪು ಅಲ್ಲಲ್ಲಿ ಕಾಣಿಸ್ತಾ ನೆನಪುಗಳನ್ನ ಸಹಿಸಲಾಗದೆ ರೂಮ್ ಒಳಗೆ ಹೊಟ್ಟೋದ. ಒಂದು ಕಾಲದಲ್ಲಿ ಜನನಿ ಕುಮಾರ್ ವಿಶ್ವನಾಥ್ ಅವರು ಅದೇ ಬಂಗ್ಲಾದಲ್ಲಿದ್ದರು. ಅದೇ ಬಂಗ್ಲಾವನ್ನು ಮತ್ತೆ ರಿಪೇರಿ ಮಾಡಿ ಇಂಟೀರಿಯರ್ ಡೆಕೋರೇಷನ್ನೊಂದಿಗೆ ಹೊಸದಾಗಿ ಕಾಣುವಂತೆ ಮಾಡಲಾಗಿದೆ. ಅದರ ಫೋಟೋಗಳೇ ಅವರಿಗೆ ಸಂಬಂಧಿಸಿದ ನೆನಪುಗಳು ಯಾವುವು ಕಾಣಿಸ್ಬಾರ್ದಂತ ಅಗಸ್ತ್ಯ ಹೇಳಿದ್ರಿಂದ ಹೊಸ ಬಂಗ್ಲಾಗೆ ಬಂದ ಹಾಗೆ ಅಗಸ್ತ್ಯ ಭಾರದ್ವಾಜ್ಗೆ ಅನ್ನಿಸ್ತಿದ್ರು. ಅವ್ರ ನೆನಪುಗಳು ಮಾತ್ರ ಹಾಗೇ ಇವೆ. ಸರ್ ಊಟ ಮಾಡಿದೆ ರೂಮ್ ಒಳಗೆ ಹೋದರು, ಫಸ್ಟ್ ನೈಟ್ಗಾಗಿ ಆತುರ ಪಡ್ತಿದ್ದಾರೆ ಅಂದ್ಕೊಳ್ತೀನಿ, ಎಷ್ಟಿದ್ರು ಹೊಸ ಮದುಮಗ ತಾನೇ ಅಂತ ನಗ್ತಾ ಅಂದ್ಕೊಂಡು ಮೇಡಮ್ ರೆಡಿ ಆದರೂ ಇಲ್ವೋ ಅಂತ ಗಂಗಾ ತನ್ನ ಆಲೋಚನೆಯಲ್ಲಿರ್ತಾಳೆ. ಇಲ್ಲಿ ರೆಡಿ ಆಗದೆ ಇನ್ನೂ ಹಾಗೆ ಇತ್ತು, ಈ ರಾತ್ರಿಗೆ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಆ ಕ್ಷಣ ದೇವರು ತನಗೇನೋ ಒಳ್ಳೇದು ಮಾಡಿದಾಗ ನಾಳೆಗೇನೋ ಅನುಮಾನ ಬರುತ್ತೆ. ಅದೇ ಅನುಮಾನದಿಂದ ವಾಶ್ರೂಮ್ ಒಳಗೆ ಹೋಗ್ತಾಳೆ. ಸ್ವಲ್ಪ ಹೊತ್ತಿಗೆ ತಲೆ ಸ್ನಾನ ಮಾಡಿ ಒದ್ದೆ ಕೂದಲಿಗೆ ಟವಲ್ ಕಟ್ಕೊಂಡು ಮತ್ತೊಂದು ಡ್ರೆಸ್ ತರಿಸಿ ಸಣ್ಣ ಸಂತೋಷದಿಂದ ರೂಮ್ ಒಳಗೆ ಬರ್ತಾಳೆ. ಈ ಹುಡುಗಿ ಇನ್ನೂ ಬರಲಿಲ್ಲ ಯಾಕೆ ಅಂತ ಅಗಸ್ತ್ಯ ಕಿರಿಕಿರಿ ಮಾಡ್ಕೊಳ್ತಾ ರೂಮ್ನಲ್ಲಿ ಎದುರು ನೋಡ್ತಿರ್ತಾನೆ. ಅದೇ ಸಮಯದಲ್ಲಿ ಗಂಗಾ ಹತ್ರ ಬಂದು ಏನಮ್ಮ ಇನ್ನೂ ರೆಡಿ ಆಗಿಲ್ಲ ಅಂತ ಕೇಳ್ತಾಳೆ. ಇನ್ನೂ ರೆಡಿ ಆಗೋದು ನನಗೀಗ ಪೀರಿಯಡ್ಸ್ ಅಂತಾಳೆ. ನಿಜವಾಗಿ ಅವಳಿಗೆ ಪೀರಿಯಡ್ಸ್ ಬಂದಿರುತ್ತೆ. ಅಮ್ಮೋ ಪೀರಿಯಡ್ಸಾ ಸರ್, ಫಸ್ಟ್ ನೈಟ್ಗಾಗಿ ಆ ಥರ ಪಡ್ತಿದ್ದಾರೆ, ನಿಮಗೆ ಪೀರಿಯಡ್ಸ್ ಆದರೂ ಸರ್ ನಿಮ್ಮನೆ ಇವತ್ತು ಬಿಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಕ್ಷಣದ ಮುಂಚೆವರೆಗೆ ಸಂತೋಷವಾಗಿದ್ದ ಗಂಗಾಳ ಮಾತುಗಳಿಂದ ತನ್ನ ಹೃದಯದ ವೇಗ ಹೆಚ್ಚಾಗಿ ಹೋಗ್ತಿದೆ. ಅಂದರೆ ಫಸ್ಟ್ ನೈಟ್ ಮಾಡ್ಕೊಳ್ಳೋದಕ್ಕಾಗಿ ಸರ್ ತರಾತುರಿಯಾಗಿದೆ ಅಮ್ಮ, ಅದಕ್ಕೆ ನಿಮಗೆ ಪೀರಿಯಡ್ಸ್ ಆದರೂ ಫಸ್ಟ್ ನೈಟ್ಗೆ ನೀವು ಸಿದ್ಧ ಆಗಲೇಬೇಕು ಅಂತ ಹೇಳಿದ್ಲು.
ಏನು ಮಾತಾಡ್ತಿದ್ಯಾ ಗಂಗಾ, ಇಂಥ ಟೈಮ್ನಲ್ಲಿ ಫಸ್ಟ್ ನೈಟ್ ಹೇಗೆ ಅಂತಾಳೆ ಅಹನಾ ಕೋಪ ಮಾಡಿಕೊಂಡು ಅಗಸ್ತ್ಯನ ಮೇಲೆ. ಹೇಗೋ ನಂಗೆ ಗೊತ್ತಿಲ್ಲಮ್ಮ, ಇನ್ನೊಂದು ಚೂರು ಹೊತ್ತಿನಲ್ಲಿ ರೂಮ್ ಒಳಗೆ ಹೋಗ್ದಿದ್ರೆ ಸರ್ ನಿಮ್ಮನ್ನು ಆ ಗನ್ನಿಂದ ಶೂಟ್ ಮಾಡಿದ್ರು ಮಾಡ್ತಾರೆ ಅಂತಾಳೆ. ಅದನ್ನು ಕೇಳಿ ಅಹನಾ ಎದುರ್ತಿರ್ತಾಳೆ. ಅಗಸ್ತ್ಯ ರೂಮ್ನಲ್ಲಿ ಅವಳಿಗಾಗಿ ಎದುರು ನೋಡುತ್ತಲೇ ತಾತನ ಬಾಯಿಗೆ ಬಂದಾಗ ಬೈದ್ಕೊಂಡು, ಏನು ಈ ಹುಡುಗಿ ಇನ್ನೂ ಬರಲಿಲ್ಲ, ಅವಳು ಬಂದರೆ ಆ ಸಂಸಾರ ಏನೋ ಮಾಡ್ಕೊಂಡು ಮಲಗೋಣ ಅಂತ ನೋಡ್ತಿದ್ರೆ ಬರಲಿಲ್ಲ ಯಾಕೆ ಅಂತ ಸಂಸಾರದ ಬಗ್ಗೆ ಕಿರಿಕಿರಿಂದ ಅಂದ್ಕೊಂಡು, ಈಗಾಗಲೇ ನಿನ್ನೆ ಒಂದಿನ ವೇಸ್ಟ್ ಆಯಿತು, ಇನ್ನು 2 ಡೇಸ್ ವೇಸ್ಟ್ ಆಗ್ತಿದ್ರೆ ಮತ್ತೆ ನನ್ನ 28ನೇ ಬರ್ಡೇಗೆ ನನ್ನ ಅಂಶ ಭೂಮಿ ಮೇಲೆ ಬರ್ತಿದ್ರೆ ಕಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದಕ್ಕೂ ವೇಸ್ಟ್ ಆಗುತ್ತೆ ಅಂತ ಕಿರಿಕಿರಿಯಿಂದ ಬೈದ್ಕೊಳ್ತಿರ್ತಾನೆ. ಹೀಗೆ ಸ್ವಲ್ಪ ಹೊತ್ತು ನೋಡಿ ಇನ್ನೂ ಬರದೇ ಇರೋ ಅಷ್ಟರಲ್ಲಿ ಇನ್ನು ಅಗಸ್ತ್ಯ ಕಿರಿಕಿರಿಗೊಂಡು ರೂಮ್ನಿಂದ ಹೊರಗೆ ಬಂದು ಪಕ್ಕದಲ್ಲಿದ್ದ ಅವಳ ರೂಮಿಗೆ ನೋಡ್ತಾನೆ. ಗಂಗಾ ಅಹನಾ ಏನೋ ಮಾತಾಡ್ಕೊಳ್ತಿರೋ ಹಾಗೆ ಸಣ್ಣ ಕೇಳಿಸ್ತಿರುತ್ತೆ. ಗಂಗಾ ಹುಡುಗಿಯನ್ನು ಕಳಿಸ್ತಿ, ಇನ್ನೂ ಅವಳೊಂದಿಗೆ ಮಾತಾಡ್ತಿರೋದೇನು ಅಂತ ಕೋಪದಿಂದ ಅಂದ್ಕೊಂಡು ವೇಗವಾಗಿ ಹೆಜ್ಜೆಗಳನ್ನ ಇಡ್ತಾನೆ. ನನ್ನ ಮಾತು ಕೇಳಮ್ಮ ಅಂತ ಗಂಗಾ ಅಹನಾಳಿಗೆ ಸಮಾಧಾನ ಹೇಳ್ತಿದ್ದಂತೆ ಅಗಸ್ತ್ಯ ಮಾತನ್ನು ಕೇಳ್ತಾ ಬರೋದು. ಇಬ್ಬರು ಅಗಸ್ತ್ಯನನ್ನು ನೋಡಿ ಹೆದರೋದು ಆಟೋಮೆಟಿಕ್ ಆಗಿ ನಡೆಯುತ್ತೆ. ನೀನು ಮಾತು ಅವಳೇನು ಕೇಳಬೇಕು ಅಂತ ಕೇಳ್ತಾನೆ ಅಗಸ್ತ್ಯ ಗಂಗಾಳನ್ನು ನೋಡ್ತಾ. ಅದು ಸರ್ ಅನ್ನುತ್ತಾ ಗಂಗಾ ಹೆದರ್ತಿದ್ರೆ ಅಗಸ್ತ್ಯನ ನೋಡಿ ಅದಕ್ಕಿಂತ ಹೆಚ್ಚಿನ ಹೆದರಿಕೆಯಲ್ಲಿ ಅಹನಾ ಇರ್ತಾಳೆ. ಕೇಳ್ತಾ ಇರೋದು ನಿನ್ನೆ ಗಂಗಾ, ಉತ್ತರ ಹೇಳು ಅಂತ ಅಗಸ್ತ್ಯ ಜೋರಾಗಿ ಅನ್ನೋ ಅಷ್ಟರಲ್ಲಿ ಅದು ಸರ್ ಮೇಡಮ್ಗೆ ಪೀರಿಯಡ್ಸ್ ಬಂದಿದೆ ಅಂತ ಹೆದರ್ತಾ ಹೇಳ್ತಾಳೆ ಗಂಗಾ. ಪೀರಿಯಡ್ಸಾ ಅಂತ ಅಗಸ್ತ್ಯ ಮೊದಲು ಬೀಗ ಹೊಳೆಯದೆ ಅಷ್ಟರಲ್ಲಿ ಮತ್ತೆ ತಕ್ಷಣ ನೆನಪು ಮಾಡಿಕೊಂಡು, ಓ ಲೇಡೀಸ್ಗೆ ಇದೊಂದು ಇರ್ತದಲ್ವಾ ಅಂತ ಸೈನ್ಸ್ನಲ್ಲಿ ಓದಿದ ನೆನಪು. ಅಗಸ್ತ್ಯ ಮಾತುಗಳಿಗೆ ಕೊಂಚ ಆಶ್ಚರ್ಯಪಟ್ಟು ಆಮೇಲೆ ಧೈರ್ಯ ಮಾಡಿ, ಹೌದು ಲೇಡೀಸ್ಗೆ ಪೀರಿಯಡ್ಸ್ ಅನ್ನೋದು ಇರುತ್ತೆ, ಈಗ ನಾನು ಪೀರಿಯಡ್ಸ್ನಲ್ಲಿದ್ದೀನಿ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ನಾವು ಶಾರೀರಿಕವಾಗಿ ಒಂದಾಗೋದಕ್ಕಾಗಲ್ಲ ಅಂತ ಹೇಳ್ತಿದ್ದಂತೆ, ಬುದ್ಧಿ ಇದೆಯಾ ನಿನಗೆ? ಆ ಪೀರಿಯಡ್ಸ್ ಈಗ ತಂದ್ಕೋಬೇಕಾ? ಇವತ್ತು ನಮ್ಮ ಫಸ್ಟ್ ನೈಟ್ ಅಂತಲೇ ಗೊತ್ತು ತಾನೇ, ಗೊತ್ತಿದ್ದು ಪೀರಿಯಡ್ಸ್ ಆಗಿ ತಂದ್ಕೊಂಡೆ. ನನ್ನ ಮಾತು ಅಂದರೆ ನಿನಗೆ ಇಷ್ಟ ಇಲ್ವಾ ಅಥವಾ ನಾನಂದರೆ ಹೆದರಿಕೆ ಇಲ್ವಾ? ಎಲ್ಲಿ ನನ್ನ ಮಗುವನ್ನು ಹೆರೋದು ಲೇಟ್ ಆಗುತ್ತೋ ಅನ್ನೋ ಆ ಫಸ್ಟ್ರೇಷನ್ ಅಗಸ್ತ್ಯ ಅಹನಾಳ ಮೇಲೆ ರೇಗ್ತಾನೆ. ಅಗಸ್ತ್ಯ ಡೈಲಾಗ್ಸ್ ಅಹನಾ ಕಣ್ಣು ಬಿಟ್ಟರೆ ಗಂಗಾಳಿಗೆ ಕಣ್ಣು ಕತ್ತಲೆ ಬಂದು ತಲೆ ತಿರುಗುತ್ತೆ. ಈಗಾಗಲೇ ನೆನ್ನೆ ಒಂದಿನ ವೇಸ್ಟ್ ಆಯಿತು, ಮತ್ತೀಗ ಪೀರಿಯಡ್ಸ್ ತಂದ್ಕೊಂಡು ಕೂತಿದ್ಯಾ ಅಂತ ಬೈತಿದ್ರೆ, ಅಮ್ಮೋ ಅದರ ಮೇಲೆ ಇವನಿಗೆ ಮಾಮೂಲಿ ಹುಚ್ಚಿಲ್ಲ, ಒಂದಿನ ವೇಸ್ಟ್ ಆಗಿದ್ದು ಕಳ್ತಿದ್ದಾನೆ ಅಂತ ಬೈದ್ಕೊಳ್ತಾಳೆ ಅಹನಾ. ಹೇಳು, ನಾ ಒಂದಾಗಬೇಕಂತ ಹೇಳ್ತಿದ್ದೀನಿ ತಾನು, ಈಗ ಯಾಕೆ ಪೀರಿಯಡ್ಸ್ ತಂದ್ಕೊಂಡೆ ಅಂತ ಕೂಗಾಡ್ತಿದ್ರೆ, ನಾನು ತಂದ್ಕೊಳ್ಳೋದು ಏನನ್ರಿ, ಪೀರಿಯಡ್ಸ್ ಬರೋದು ನನ್ನ ಕೈಯಲ್ಲಿಲ್ಲ, ಪೀರಿಯಡ್ಸ್ ಅನ್ನೋದು ಲೇಡೀಸ್ಗೆ ಪ್ರತಿ ತಿಂಗಳು ಬರ್ತಿರುತ್ತೆ, ಹಾಗೆ ನನಗೆ ಈಗ ಟೈಮ್ ಆಗಿದ್ದಕ್ಕೆ ಬಂದಿದೆ ಅಂತಾಳೆ ಕೋಪದಲ್ಲಿ ಸ್ವಲ್ಪ ಧೈರ್ಯ ತಂದುಕೊಂಡು. ಬಾಯಿ ಮುಚ್ಚು, ಪೀರಿಯಡ್ಸ್ ತಂದ್ಕೊಂಡಿದ್ದಲ್ಲದೆ ಕಾರಣಗಳನ್ನ ಹೇಳ್ತೀಯಾ? ನಿಜಕ್ಕೂ ಈಗ ಎಷ್ಟು ದಿನ ಒಂದಾಗದೇ ಇರಬೇಕು, ಈ ಪೀರಿಯಡ್ಸ್ ಎಷ್ಟು ದಿನ ಬರುತ್ತೆ ಅಂತ ಕೇಳ್ತಾನೆ. ಅವನ ಅಸಹನೆಗೆ ಅಹನಾ ಬೇರೆಯದೇ ಅರ್ಥ ಮಾಡ್ಕೊಂಡು ಆ ಹೆದರಿಕೆಯಲ್ಲಿ ಕೋಪದಿಂದ ನೋಡ್ತಾ 3 ಡೇಸ್ ಅಂದರೆ ನಾವು 3 ದಿನ ಒಂದಾಗಬಾರ್ದಂತಾಳೆ. ಅಮ್ಮೋ 3 ಡೇಸಾ ಅಂತಾನೆ ಗಾಬರಿ ಪಡ್ತಾ. ದೇವರೇ, ಇಂಥ ಹುಚ್ಚನನ್ನು ಎಲ್ಲೂ ನೋಡಿಲ್ಲ ಅಂತ ಅಹನಾ ಮನಸ್ಸಿನಲ್ಲಿ ಬೈದ್ಕೊಂಡು, ಹೌದು 3 ದಿನ ಒಂದಾಗದೇ ಇರಬೇಕು ತಪ್ಪಲ್ಲ ಅಂತ ಅಹನಾ ಹೀಗಾದರೂ ಪೀರಿಯಡ್ಸ್ ನೆಪದಿಂದ ತಪ್ಪಿಸ್ಕೊಳ್ಬೇಕಂತ ನೋಡ್ತಾಳೆ. ಅಗಸ್ತ್ಯ ದೀರ್ಘವಾಗಿ ಆಲೋಚಿಸಿ, ಹೌದು ಲೇಡೀಸ್ ಪ್ರೆಗ್ನೆಂಟ್ ಆದರೆ ಪೀರಿಯಡ್ಸ್ ನಿಂತು ಹೋಗುತ್ತಲ್ವೇ ಅಂತ ಕೇಳ್ತಾನೆ. ಹೌದು, ಈಗ ಅದರ ಬಗ್ಗೆ ಯಾಕೆ ಕೇಳ್ತಿದ್ದೀರಾ ಅಂತಾಳೆ. 27ನೇ ಬರ್ಡೇ ಮುಗಿದು ಮರುದಿನವೇ ತಾತ ತೀರು ಹೋದದ್ದು. ತಾತನ ಕಾರ್ಯಕ್ರಮವೆಲ್ಲ ಮುಗಿದ ಮೇಲೆ ಭಾಸ್ಕರ್ ಹುಡುಗಿ ನೋಡಲು ಕಳಿಸಿ ಫೈನಲ್ ಆಗಿ ಅಗಸ್ತ್ಯ ಭಾರದ್ವಾಜ್ ಇಂಡಿಯಾಗೆ ಬಂದು ಮದುವೆ ಮಾಡ್ಕೊಳ್ಳೋಷ್ಟರಲ್ಲಿ 1 ತಿಂಗಳು ಕಳೆದು ಹೋಗಿರೋದನ್ನೆಲ್ಲ ನೆನಪು ಮಾಡಿಕೊಂಡು ಶೂನ್ಯದಲ್ಲಿ ಬೆರಳಾಡಿಸ್ತಾ ಲೆಕ್ಕ ಹಾಕ್ತಿರ್ತಾನೆ. ಗಂಗಾ ಅಹನಾ ಲೆಕ್ಕಗಳನ್ನ ಏನಂತ ಅರ್ಥ ಆಗದೆ ವಿಚಿತ್ರವಾಗಿ ನೋಡ್ತಿರ್ತಾರೆ. ಅಗಸ್ತ್ಯ ಲೆಕ್ಕಾಚಾರದಲ್ಲಿ ಒಂದು ಕ್ಲಾರಿಟಿ ತಂದ್ಕೊಂಡು ಎಸ್ ಅಂತ ಅಂದ್ಕೊಂಡು, ಇದೇ ನಿನಗೆ ಲಾಸ್ಟ್ ಪೀರಿಯಡ್, ಇನ್ನೊಂದು ಪೀರಿಯಡ್ ತಂದ್ಕೊಂಡ್ರೆ ನನ್ನ ಕೈಯಲ್ಲಿ ಸಾಯ್ತೀಯ, ನೆಕ್ಸ್ಟ್ ಕನ್ಸೀವ್ ಆಗಬೇಕು ಅಂದರೆ ನಿನ್ನ ಹೊಟ್ಟೆಯಲ್ಲಿ ನನ್ನ ಅಂಶ ಬಿದ್ದು ಪ್ರೆಗ್ನೆಂಟ್ ಆಗಬೇಕು, ನೆಕ್ಸ್ಟ್ ಪೀರಿಯಡ್ಸ್ ನಿಂತು ಪ್ರೆಗ್ನೆಂಟ್ ಆಗಲಿಲ್ಲ ಅಂದ್ಕೋ ನನ್ನ ಪಿಸ್ತೂಲಿಗೆ ಬಲಿ ಆಗ್ತೀಯಾ, ಇಟ್ಸ್ ಮೈ ಆರ್ಡರ್ ಅಂತ ಹೇಳ್ತಾನೆ. ಅಹನಾ ಕಣ್ಣುಗಳು ಇಷ್ಟು ದೊಡ್ಡದಾಗುತ್ತೆ. ನಾನು ಹೇಳಿದ್ದೇನು ಚೆನ್ನಾಗಿ ನೆನಪಿಟ್ಕೊಂಡು ಮೈಂಡ್ ಇಟ್ ಅಂತ ಅಹನಾಗೆ ಸೀರಿಯಸ್ ವಾರ್ನಿಂಗ್ ನೀಡಿ ಆ ರೂಮ್ನಿಂದ ಹೊರಟೋಗ್ತಾನೆ. ಅಹನಾ ಡೈಲಾಗ್ಗೆ ಸ್ಟ್ಯಾಚು ಥರ ನಿಂತು ಬಿಟ್ಟರೆ ಪಕ್ಕದಲ್ಲೇನೋ ಸೌಂಡ್ ಬಂದ ಹಾಗನ್ನಿಸಿ ಮತ್ತೆ ಪಕ್ಕಕ್ಕೆ ನೋಡಿದ್ಲು. ಅಗಸ್ತ್ಯ ಡೈಲಾಗ್ಸ್ಗೆ ಗಂಗಾ ಕಣ್ಣು ಕತ್ತಲೆ ಬಂದು ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿರ್ತಾಳೆ. ಅದನ್ನು ನೋಡಿ ಅಹನಾ ಗಾಬರಿ ಪಡ್ತಾ ಕೆಳಗೆ ಕೂತು, ಗಂಗಾ ಏನಾಯಿತು ಅಂತ ಅವಳನ್ನ ಎಬ್ಬಿಸ್ತಿದ್ರು ಎದ್ದೇಳ್ತಿಲ್ಲ. ಅಷ್ಟರ ಮಟ್ಟಿಗೆ ಆ ಡೈಲಾಗ್ಸ್ಗಳಿಗೆ ತಲೆ ತಿರುಗಿದೆ. ಅಹನಾ ಗಾಬರಿ ಪಡ್ತಾ ಅಲ್ಲಿದ್ದ ವಾಟರ್ ಬಾಟಲ್ ತೊಗೊಂಡು ಬಂದು ಗಂಗಾ ಮುಖಕ್ಕೆ ಚಿಮ್ಕಿಸಿ ಗಂಗಾ ಅಂತ ಎಬ್ಬಿಸ್ತಿರ್ತಾಳೆ. ಗಂಗಾ ನಿಧಾನವಾಗಿ ಕಂಡುಬಿಟ್ಲು. ಏನು ಗಂಗಾ ಆಗಿಬಿದ್ದು ಇದು ಕೂತ್ಕೋ ಅಂತ ಅಹನಾ ಅವಳನ್ನ ಹಿಡಿದು ಕೂರಿಸಿದ್ಲು. ಸ್ವಲ್ಪ ನೀರು ಕುಡಿ ಅನ್ನುತ್ತಾ ಅಹನಾ ಬಾಟಲ್ ಕೊಡೋದಕ್ಕೆ ಹೋಗ್ತಿದ್ರೆ ಗಂಗಾ ಬಾಟಲ್ ಗಬಕ್ಕಂತ ತೊಗೊಂಡು ಗಟಗಟ ಕುಡಿದ್ಬಿಟ್ಲು. ಈಗ ಹೇಗಿದೆ ಗಂಗಾ ಅಂತ ಕೇಳ್ತಾಳೆ ಅಹನಾ. ನನಗೆ ಹೇಗಿದೆ ಅನ್ನೋದು ಹಾಗಿದೆ ಮೇಡಮ್, ನಿಜಕ್ಕೂ ಸರ್ ಏನಾಗಿದ್ದಾರೆ, ಪೀರಿಯಡ್ಸ್ ಆಗಿ ತಂದ್ಕೊಂಡೆ ಅಂತ ನಿಮ್ಮ ಮೇಲೆ ಕೋಪ ಪಡ್ತಿದ್ದಾರೆ, ಹೊಟ್ಟೆ ತಂದ್ಕೋಬೇಕು ಅಂತ ಆರ್ಡರ್ ಮಾಡಿ ಹೇಳ್ತಿದ್ದಾರೆ, ಇವೆಲ್ಲ ನಮ್ಮ ಕೈಯಲ್ಲಿ ಎಲ್ಲಿರುತ್ತೆ ಮೇಡಮ್ ಅಂತಾರೆ. ಆ ವಿಷಯಗಳು ಅವನಿಗೆ ತಿಳಿದೇ ಹಾಗಂತಿದ್ದಾನೆ ಬಿಡು ಅನ್ನುತ್ತಾ ಅಗಸ್ತ್ಯ ಮೇಲೆ ಕೋಪದಿಂದ ಕಿರಿಕಿರಿಯಾಗಿ ಹೇಳಿದ್ಲು.
ಅಮ್ಮೋ ನಿಜವಾಗಿಯೂ ನೀವು ಈ ಬಾರಿ ತಿಂಗಳು ತಪ್ಪಿ ಹೊಟ್ಟೆ ತಂದು ಕುಳಿತಿದ್ರೆ ನಿಮ್ಮನ್ನು ಕೊಂದ್ಬಿಡ್ತಾರೆ ಮೇಡಮ್ ಅಂತಾಳೆ. ಅಮ್ಮೋ ಇಂಥ ರಾಕ್ಷಸನಿಗೆ ಮಗುವನ್ನು ಹೆತ್ತರೆ ಆ ಮಗು ಇವನನ್ನು ಮೀರಿದ ರಾಕ್ಷಸನಾಗ್ತಾನೆ, ನನ್ನ ಕಾರಣದಿಂದ ಅಂತ ಸಿಡ್ಚಿ ಅಂತ ಮಗು ಭೂಮಿ ಮೇಲೆ ಬರಬಾರ್ದು, ಸತ್ರು ಇವನು ಮಗುವನ್ನು ಹೆರಬಾರ್ದು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಏನಮ್ಮ ಏನು ಯೋಚಿಸ್ತಿದ್ದೀರಾ ಅಂತ ಕೇಳ್ತಾಳೆ ಗಂಗಾ ಮುಖಕ್ಕೆ ಹತ್ತಿರ ಬೆವರನ್ನು ಒರೆಸ್ಕೊಳ್ತಾ. ಏನಿಲ್ಲ ಬಿಡು ಗಂಗಾ, ಈಗಾಗಲೇ ತುಂಬ ಟೈಮ್ ಆಗಿದೆ ತಾನೇ, ನೀನು ಹೋಗಿ ಮಲಗು. ಈ ಡೈಲಾಗ್ಸ್ಗೆ ಏನಿದ್ರೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ಗಂಗಾ ರೂಮ್ನಿಂದ ಹೊರಟು ಹೋಗ್ತಾಳೆ. ಅಹನ ಅಲ್ಲಿವರೆಗೆ ನಡೆದಿದ್ದೆಲ್ಲ ನೆನಪು ಮಾಡಿಕೊಂಡು ಇವನಿಗೆ ಸೆಕ್ಸ್ ಒಂದೇ ಅಲ್ಲ, ಬೇಗ ಡ್ಯಾಡಿ ಅಂತ ಕರೆಸ್ಕೊಳ್ಬೇಕಂತ ಕೂಡ ಇದೆ ಅಂದ್ಕೊಳ್ತೀನಿ. ಅಮ್ಮೋ ನೀವು ಮಗುನ ಹೆರೋದ, ಅದು ಎಂದಿಗೂ ನಡೆಯೋದು ಕೆಲಸ ಅಂತ ಕೋಪದಿಂದ ಅಂದ್ಕೊಳ್ತಾಳೆ. ಆಮೇಲೆ ಅವಳಿಗೆ ಪೀರಿಯಡ್ಸಿಂದ ಪೇಯ್ನ್ ಬರ್ತಿದ್ರೆ ಆ ದಿನ ಕೆಳಗೆ ಮಲಗಲಾಗದೆ ಬೆಡ್ ಮೇಲೆ ಮಲ್ಕೊಳ್ತಾಳೆ. ಆದರೆ ಆ ಪೀರಿಯಡ್ ಪೇಯ್ನಿಂದ ಅವಳಿಗೆ ನಿದ್ರೆ ಬಾರದೆ ನರಕ ಅನುಭವಿಸ್ತಿರ್ತಾಳೆ. ಅರ್ಧ ರಾತ್ರಿ 12 ಆಗ್ತಿರ್ತಂತೆ ಅಗಸ್ತ್ಯ ಬೆಡ್ ಮೇಲೆ ಮಲಗಿ ಒಳ್ಳೆ ನಿದ್ರೆಯಲ್ಲಿದ್ದಾನೆ. ಸಡನ್ನಾಗಿ ತಾತ ಹೇಳಿದ ವಿಷಯಗಳು, ಈ ಆಸ್ತಿ ನಿನಗೆ ಹೊರತು ಇನ್ನೊಬ್ರಿಗೆ ಸೇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ನೆನಪಿಗೆ ಬಂದು ಅಷ್ಟೇ ಸಡನ್ನಾಗಿ ಎದ್ದು ಕೂತ್ಕೊಳ್ತಾನೆ. ಆರೋಗ್ಯವಂತ ಹುಡುಗಿನ ಮದುವೆಯಾಗಿ ಗಟ್ಟಿಯಾಗಿ ಪ್ರಯತ್ನಿಸಿದ್ರೆ ನಿನ್ನ ತಂದೆ ಆಗೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ತಾತ ಹೇಳಿದ್ದನ್ನು ನೆನಪು ಮಾಡಿಕೊಂಡು, ಹೌದು ಭಾಸ್ಕರ್, ಈ ಹುಡುಗಿಗೆ ಎಲ್ಲಿ ಚೆಕಪ್ ಮಾಡಿಸಿದ್ದೀನಿ, ಎಲ್ಲ ಕರೆಕ್ಟಾಗಿದೆ ಅಂದ. ಇಲ್ಲಿಗೆ ಬಂದಮೇಲೆ ರಿಪೋರ್ಟ್ ನೀಡ್ತೀನಿ ಅಂತ ನನಗೆ ಅಮೇರಿಕಾದಲ್ಲಿದ್ದಾಗ ಹೇಳಿದ್ದ, ಆದರೆ ನಾನು ಇಲ್ಲಿಗೆ ಬಂದ ಮೇಲೂ ಹೆಲ್ತ್ ರಿಪೋರ್ಟ್ ನೀಡಿಲ್ಲ ಯಾಕೆ ಅಂತ ಸಡನ್ನಾಗಿ ನೆನಪು ಮಾಡಿಕೊಂಡು ಬಂದಿದ್ದೆ ತಡ ಅನ್ನೋ ಹಾಗೆ ಭಾಸ್ಕರ್ಗೆ ಫೋನ್ ಮಾಡ್ತಾನೆ. ಆ ಮುಸುಕಿನಲ್ಲಿ ಸೂಜಿನ ಅಪ್ಕೊಂಡು ಒಳ್ಳೆ ನಿದ್ರೆಯಲ್ಲಿದ್ದ ಭಾಸ್ಕರ್ ಆ ಫೋನ್ಗೆ ಡಿಸ್ಟರ್ಬ್ ಆಗ್ತಿರ್ತಾನೆ. ಭಾಸ್ಕರ್ ಫೋನ್ ಬರ್ತಿದೆ ನೋಡು ಅಂತ ಸೂಜಿ ನಿದ್ರೆಯಲ್ಲಿ ಅಂತಿದ್ರು. ಸ್ವಲ್ಪ ಹೊತ್ತು ನೋಡಿ ಅವರೇ ಇಟ್ಟು ಬಿಡ್ತಾರೆ ಬಿಡು ಸೂಜಿ ಅಂತ ನಿದ್ರೆ ಮತ್ತಿನಲ್ಲಿ ಸೂಜಿಯನ್ನು ಇನ್ನಷ್ಟು ಅಪ್ಕೊಂಡು ಹೇಳ್ತಾನೆ. ಆ ಕಾಲ್ ಲಿಫ್ಟ್ ಮಾಡ್ತಿದ್ರು ಅಗಸ್ತ್ಯ ಭಾರತ ನಿಲ್ಲಿಸ್ದೆ ಕಿರಿಕಿರಿ ಮಾಡ್ಕೊಳ್ತಾ, ಇಷ್ಟೊತ್ತಾದರೂ ಫೋನ್ ಲಿಫ್ಟ್ ಮಾಡಿದೆ ಏನು ಮಾಡ್ತಿದ್ದಾನೆ ಅಂತ ಅಂದ್ಕೊಂಡು ಮತ್ತೆ ಮಾಡ್ತಾನೆ ಇರ್ತಾನೆ. ಈ ಟೈಮ್ನಲ್ಲಿ ಫೋನ್ ಮಾಡ್ತಿದ್ದಾರೆ ಅಂದರೆ ಏನಾದರೂ ಇಂಪಾರ್ಟೆಂಟ್ ಕಾಲ್ ಇರಬಹುದು, ಭಾಸ್ಕರ್ ಫೋನ್ ಲಿಫ್ಟ್ ಮಾಡಿ ಅಂತಾಳೆ. ಸರಿ ಅಂತ ಭಾಸ್ಕರ್ ನಿದ್ರೆಯಲ್ಲಿ ಕಿರಿಕಿರಿಯಿಂದ ಹೇಳಿ ಸೂಜಿಯನ್ನು ಬಿಟ್ಟು ಪಕ್ಕದಲ್ಲಿ ಸ್ಟ್ಯಾಂಡ್ ಮೇಲಿದ್ದ ಫೋನ್ ತೆಗೆದು ನೋಡ್ತಾನೆ. ಅಗಸ್ತ್ಯನ ಕಾಲ್ ನೋಡ್ತಿದ್ದಂತೆ ಒಂದೇ ಏಟಿಗೆ ನಿದ್ರೆ ಹೋಗಿ ಗಬಕ್ಕ ಕೂತ್ಕೊಳ್ತಾನೆ. ಭಾಸ್ಕರ್ ಕೂತು ವಿಧಾನ ನೋಡಿ ಸೂಜಿ ಕೂಡ ಎದ್ದು ಕೂತು ಕಾಲ್ ನೋಡಿ ಗಾಬರಿ ಪಡ್ತಿದ್ಯಾ ಅಂದರೆ, ಅಗಸ್ತ್ಯ ಅವ್ರ ಕಡೆಯಿಂದ ಕಾಲ್ ಬರ್ತಿದ್ಯಾ? ಹೌದು ಸೂಜಿ, ಈ ಟೈಮಲ್ಲಿ ಫೋನ್ ಮಾಡಿದ್ದಾರೆ ಅಂದರೆ ಹೆದರಿಕೆ ಆಗ್ತಿದೆ. ಒಂದು ವೇಳೆ ಕಾಂಟ್ರಾಕ್ಟ್ ಮದುಮಗಳು ಬದಲಾಗಿದ್ದಾಳೆ ಅಂತ ತಿಳಿಬಿಟ್ಟಿದೆಯೋ ಏನೋ, ಅದೇ ತಿಳಿದ್ರೆ ಅಗಸ್ತ್ಯ ಪಿಸ್ತೂಲಿಗೆ ನಾನು ಬಲಿ ಅಂತಾನೆ ಹೆದರ್ತಾ. ನೀನು ಮುಂಚೆ ಏನೇನೋ ಊಹಿಸ್ಕೊಂಡು ಹೆದರಬೇಡ, ಮೊದಲು ಫೋನ್ ಲಿಫ್ಟ್ ಮಾಡಿ ನಿಜಕ್ಕೂ ಏನು ಮಾತಾಡ್ತಾನೆ ನೋಡು ಅಂತ ಸೂಜಿ ಹೇಳಿದ ತಕ್ಷಣ ಲಿಫ್ಟ್ ಮಾಡಿ ಹಲೋ ಅಂತಾನೆ. ಎಷ್ಟೊತ್ತಿಗೆ ಫೋನ್ ಲಿಫ್ಟ್ ಮಾಡೋದು, ಇಷ್ಟೊತ್ತು ಕಾಲ್ ಲಿಫ್ಟ್ ಮಾಡೋದು ಏನು ಮಾಡ್ತಿದ್ಯಾ ಅಂತ ಕಂಚಿನ ಕಂಠ ಕಿವಿ ತಮಟೆ ಹರಿಯುವಂತೆ ಕಿವಿಯೊಳಗೆ ಕೇಳಿಸುತ್ತೆ. ವಾಯ್ಸ್ ಅಷ್ಟು ಜೋರಾಗಿ ಬರೋದಕ್ಕೆ ಸೂಜಿಗೂ ಕೇಳಿಸುತ್ತೆ. ಆ ಧ್ವನಿಗೆ ಹೆದರ್ತಾ ನಮ್ಮ ಸೂಜಿಯನ್ನು ಅಪ್ಕೊಂಡು ಮಲಗಿದ್ದೆ ಅಂತ ಗಾಬರಿಯಲ್ಲಿ ಭಾಸ್ಕರ್ ಇದ್ದ ವಿಷಯ ಹೇಳಲು ಹೋಗ್ತಿದ್ದಾಗ ಸೂಜಿ ಭಾಸ್ಕರ್ ಬಾಯಿ ಮುಚ್ಚಿ ನಮ್ಮ ಸಂಸಾರದ ಬಗ್ಗೆ ಹಾಗೆ ಹೇಳ್ತೀಯಾ, ಎಚ್ಚರ ಆಗಲಿಲ್ಲ ಅಂತ ಹೇಳು ಅಂತ ಹೇಳಿ ಕಣ್ಣು ಸಣ್ಣಗೆ ಮಾಡಿ ಕೋಪದಿಂದ ಬಾಯಿ ಮೇಲಿಂದ ಹೆಂಡತಿ ಕೈ ತೆಗೆದು, ಹೌದಲ್ವಾ ಅವ್ರ ವಾಯ್ಸ್ ಹೇಳಿದ ತಕ್ಷಣ ನನ್ನ ಮೈಂಡ್ ಕೆಲಸ ಮಾಡ್ತಿಲ್ಲ ಅಂತ. ಅದು ಸರ್ ನಿದ್ರೆಯಲ್ಲಿದ್ದೆ ಬೇಗ ಎಚ್ಚರ ಆಗಲಿಲ್ಲ, ಇಷ್ಟಕ್ಕೂ ಯಾವುದಾಗ ಫೋನ್ ಮಾಡಿದ್ರಿ ಸರ್ ಅಂತ ಟೆನ್ಷನಾಗಿ ಕೇಳ್ತಾನೆ. ಆ ಹುಡುಗಿ ಹೆಲ್ತ್ ರಿಪೋರ್ಟ್ ನನಗೆ ಇನ್ನೂ ನೀಡಿಲ್ಲ ಯಾಕೆ ಅಂತ ಕೇಳ್ತಾನೆ. ಹಾಗೆ ಕೇಳ್ತಿದ್ದಂತೆ ವಿಷಯ ತಿಳಿಲಿಲ್ಲ ಅಂದ್ಕೊಂಡು ತೃಪ್ತಿಪಟ್ಟು ಮತ್ತು ರಿಪೋರ್ಟ್ ಬಗ್ಗೆ ಕೇಳಿದಕ್ಕೆ ಗಾಬರಿ ಪಡ್ತಿರ್ತಾನೆ. ಆ್ಯಕ್ಚುಲಾಗಿ ಮುಂಚೆ ನೋಡಿದ ಹುಡುಗಿ ಅಲ್ಲಿ ಚೆಕಪ್ ಮಾಡಿಸಿದ ಭಾಸ್ಕರ್ ಎಲ್ಲ ಓಕೆ ಅಂತ ತಿಳಿದ್ಮೇಲೆ ಮದುವೆ ಫಿಕ್ಸ್ ಮಾಡಿದ್ದ. ಈಗ ಆ ವಿಷಯ ಕೇಳ್ತಿದ್ದಂತೆ ಗಾಬರಿ ಪಡ್ತಾ ಸ್ಪೀಕರ್ ಕ್ಲೋಸ್ ಮಾಡಿ, ಅಮ್ಮೋ ಈಗ ನಮ್ಮ ಅಗಸ್ತ್ಯ ಮದುವೆ ಆಗಿರೋ ಆ ಮೇಡಮ್ ಹೆಸರೇನು ಅಂತ ಗೊತ್ತಿಲ್ಲ, ಈಗ ಹೆಲ್ತ್ ರಿಪೋರ್ಟ್ ನೀಡಿದ್ರೆ ಹೆಸರುಗಳನ್ನ ತಿಳಿದು ಹೋಗುತ್ತೆ ಸೂಜಿ ಅಂತಾನೆ. ಮರ್ತು ಹೋದೆ, ಮತ್ತು ಸಿಕ್ಕಾಗಿ ರಿಪೋರ್ಟ್ ನೀಡ್ತೀನಿ ಅಂತ ಸದ್ಯಕ್ಕೆ ಏನಾದರೂ ಒಂದು ಹೇಳು ಅಂತ ಸಲಹೆ ನೀಡ್ತಾಳೆ. ಅದು ಸರ್ ಅಂತ ಸೂಜಿ ಸಲಹೆ ಹೇಳ್ತಿದ್ದಂತೆ ಅರ್ಜೆಂಟಾಗಿ ಹುಡುಗಿ ಹೆಲ್ತ್ ರಿಪೋರ್ಟ್ ತೊಗೊಂಡು ಬಂದುಬಿಡು ಅಂತ ಆರ್ಡರ್ ಹಾಕ್ತಾನೆ. ಒಂದೇ ಏಟಿಗೆ ದಬಕ್ಕನ್ನು ನಡಕ್ತಾನೆ. ಸೂಜಿ ಕೂಡ ಹೆದರ್ತಾಳೆ. ಇದೆಯೋ ಇಲ್ವೋ ಅಂತ ಕೋಪದಿಂದ ಕೇಳಿಸುತ್ತೆ ಅಗಸ್ತ್ಯನ ಧ್ವನಿ. ಹಾಂ ಸರ್ ಇದ್ದೀನಿ ಅಂತ ಅಂತಿದ್ದಂತೆ ಸೂಜಿ ಏನು ಮಾತಾಡಬೇಕನ್ನೋದನ್ನು ಭಾಸ್ಕರ್ ಕಿವಿಯಲ್ಲಿ ಹೇಳಿದ ತಕ್ಷಣ ಅದನ್ನು ಕೇಳಿ, ಅದು ಸರ್ ಇವಾಗಷ್ಟೇ ಬರಲಿ ಅಂದರೆ ಹೇಗೆ ಸರ್, ಅರ್ಧ ರಾತ್ರಿ ಟೈಮ್ನಲ್ಲಿ ನಾನು ಹೆಂಡ್ತೀನಿ ಬಿಟ್ಟು ಹೇಗೆ ಬರಲಿ ಸರ್ ಅಂತಾನೆ. ಅಬ್ಬಾ ಮದುವೆಗೆ ಮಾಡಿಕೊಂಡ್ರೆ ಇದೇ ಸಾವು, ಎಲ್ಲರೂ ಎಮೋಷನ್ಸ್ ಬಿಟ್ಟು ನಾನು ಹಾಗಿರಲ್ಲ ತಾನೇ, ಸರಿ ಬಿಡು ನಾಳೆ ಬರುವಾಗ ತೊಗೊಂಡು ಬಾ ಅಂತ ಫೋನ್ ಇಡ್ತಾನೆ. ಆ ಕ್ಷಣಕ್ಕೆ ಪಾರಾಗಿದ್ದಕ್ಕೆ ನಿಟ್ಟುಸಿರು ಬಿಟ್ಟು ಮತ್ತು ನಾಳೆ ಬಗ್ಗೆ ಹೆದರ್ತಾ, ನಾಳೆ ಆದರೂ ರಿಪೋರ್ಟ್ ನೀಡೋದಕ್ಕೆ ಹೇಳಿದ್ರೆ ಹೇಗೆ ಸೂಜಿ ಅಂತಾನೆ. ಏನಾದರೂ ಒಂದು ದಾರಿ ಸಿಗದೇ ಇರೋದು, ನೀನಷ್ಟು ಟೆನ್ಷನ್ ಆಗಬೇಡ ಅಂತ ಹೇಳ್ತಾಳೆ. ಅದಲ್ವೇ ಈಗ ಮದುವೆ ಆಗಿರೋ ಆ ಮೇಡಮ್ ಆರೋಗ್ಯ ಹೇಗಿದೆಯೋ ಏನೋ, ಬೇಗ ಮಗುವನ್ನು ಹೆರ್ತಾಳೋ ಇಲ್ವೋ, ನಿಜಕ್ಕೂ ಅದಕ್ಕಿಂತ ಮುಂಚೆ ಅಗಸ್ತ್ಯ ಜೊತೆ ಸಂಸಾರ ಮಾಡ್ತೀನಿ, ನಾನು ಹುಡುಗಿಯಲ್ಲ ಅಂದರೆ ನನ್ನ ಪರಿಸ್ಥಿತಿ ಏನು ಅಂತಾನೆ. ಸೂಜಿ ಕೂಡ ಗಾಬರಿ ಪಡ್ತಿರ್ತಾಳೆ. ಇಲ್ಲಿ ಅಗಸ್ತ್ಯ ಫೋನ್ ಇಟ್ಟು ನೀರು ಕುಡಿಯೋಣ ಅಂತ ನೋಡೋ ಅಷ್ಟರಲ್ಲಿ ಬಾಟಲ್ ಖಾಲಿಯಾಗಿ ಕಾಣಿಸುತ್ತೆ. ಗಂಗಾ ವಾಟರ್ ಇಡಲು ಮರ್ತಿದ್ದಾಳೆ ಅನಿಸುತ್ತೆ ಅಂತ ಅಂದ್ಕೊಂಡು ರೂಮ್ನಿಂದ ಹೊರಗೆ ಬರೋ ಅಷ್ಟರಲ್ಲೇ
ಅಹನ ಪೀರಿಯಡ್ಸ್ ಪೇನಿಂದ ನಿದ್ರೆ ಬಾರದೆ ನೋವಿನಿಂದ ಅತ್ತ ಇತ್ತ ತಿರುಗ್ತಿರ್ತಾಳೆ. ಇದೇನು ಈ ಗೊಂದಲದ ಹುಡುಗಿ ನಿದ್ದೆ ಮಾಡದೆ ಈಗ ವಾಕಿಂಗ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ತಾ ಅವಳ ಹತ್ರ ಬರ್ತಾನೆ. ಅಗಸ್ತ್ಯ ಸಡನ್ನಾಗಿ ನೋಡ್ತಿದ್ದಂತೆ ಅಹನ ಯಾವಾಗಲೂ ಇರುವಂತೆ ಹೆದರ್ತಿರ್ತಾಳೆ. ನೀನು ಆರೋಗ್ಯವಾಗಿರಬೇಕು ಅಂತ ಹೇಳಿದೆ ತಾನೆ, ಹಾಗಿರ್ಬೇಕಂದ್ರೆ ಕರೆಕ್ಟಾಗಿ ಫುಡ್ ಸಮಯಕ್ಕೆ ನಿದ್ದೆ ಮಾಡ್ಬೇಕು ತಾನೆ, ಮತ್ತ್ಯಾಕೆ ನಿದ್ದೆ ಮಾಡಿದೆ, ಈ ವಾಕಿಂಗ್ ಏನು ಅಂತ ಕೇಳ್ತಾನೆ. ಇವನು ನನ್ನ ಆರೋಗ್ಯದ ಬಗ್ಗೆ ಇಷ್ಟೊಂದು ಹೇಳ್ತಿದ್ದಾನೆ ಯಾಕೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಏಯ್ ದಡ್ಡಿ, ನಿನ್ನನ್ನೇ ಕೇಳ್ತಿರೋದು, ನಿದ್ದೆ ಮಾಡಬೇಕು ಆ ಟೈಮಲ್ಲಿ, ಈ ವಾಕಿಂಗ್ ಏನು? ಪೆದ್ದು ಒಂದಿದ್ದು ಕೋಪ ಬರ್ತಿದ್ರು ಆ ಕೋಪವನ್ನು ಹೊರಗೆ ತೋರಿಸೋದಕ್ಕೆ ಹೆದರ್ತಾ ಮನಸ್ಸಲ್ಲಿ ಕೋಪವನ್ನು ಅಡಗಿಸ್ಕೊಂಡು ಪೀರಿಯಡ್ ಪೇಯ್ನ್ ಬರ್ತಿದೆ, ಪೇಯ್ನಿಂದ ನಿದ್ದೆ ಬರ್ತಿಲ್ಲ ಅಂತಾಳೆ. ಪೀರಿಯಡ್ ಪೇನಾ? ಲೇಡೀಸ್ಗೆ ಪೀರಿಯಡ್ಸ್ ಬರುತ್ತೆ ಅಂತ ಸೈನ್ಸ್ನಲ್ಲಿ ಓದಿದ್ದೀನಿ, ಆದರೆ ಪೇಯ್ನ್ ಬರುತ್ತೆ ಅಂತ ನಾನು ಎಲ್ಲೂ ಓದಿಲ್ವಲ್ಲ. ಪೀರಿಯಡ್ ಪೇಯ್ನ್ ಅಂದರೆ ಯೂಟ್ರಸ್ಗೆ ಸಂಬಂಧಿಸಿದ್ದು. ಯೂಟ್ರಸ್ ಅಂದರೆ ಮಕ್ಕಳು ಹೇರೋ ಬ್ಯಾಗ್. ಈಗೇನೋ ಪೇಯ್ನ್ ಬರ್ತಿದೆ ಅಂತೀಯಾ? ಒಂದು ವೇಳೆ ಆ ಬ್ಯಾಗ್ಗೆ ಡ್ಯಾಮೇಜ್ ಆಗಿ ಹೋಲ್ ಬಿದ್ದಿದೆಯಾ? ನಿನ್ನ ಮಕ್ಕಳನ್ನ ಹೇರೋದಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳ್ತಾನೆ. ಬ್ಯಾಗನ್ನೆತ್ತ ಮಾತಾಡಿದ ಡೈಲಾಗ್ಸ್ಗೆ ಅಹನ ಆ ಕ್ಷಣ ನೋವು ಮರೆತು ಕಣ್ಣು ದೊಡ್ಡದು ಮಾಡಿ ನೋಡ್ತಿರ್ತಾಳೆ. ಕೈಯಲ್ಲಿದ್ದ ವಾಟರ್ ಬಾಟಲ್ ಪಕ್ಕಕ್ಕಿಟ್ಟು ನೀರು ಕುಡಿಬೇಕು ಅನ್ನೋ ಆಲೋಚನೆಯನ್ನು ಬಿಟ್ಟು ನಡಿ ಹಾಸ್ಪಿಟಲ್ಗೆ ಅಂತಾನೆ. ಹಾಸ್ಪಿಟಲ್ಗೆ ಯಾಕೆ ಅಂತಾಳೆ. ಹಾಂ, ನೀನು ಪೀರಿಯಡ್ ಪೇಯ್ನ್ ಅಂದೆ ತಾನೇ, ನೀನು ಪೇಯ್ನ್ ನೋಡಿ ತಲೆಣಿಸಿ ಹೋಗ್ತಿದ್ದೀನಿ, ನೀನು ಬಾಧೆ ನೋಡೋದಕ್ಕಾಗದೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಿದ್ದೀನಿ ಅಂತ ವ್ಯಂಗ್ಯವಾಗಂತಾನೆ ಕೋಪದಿಂದ ನೋಡ್ತಾ. ಹೌದಲ್ವೇ, ಇದು ಕರೆಕ್ಟಾಗಿ ಮಾತಾಡಿದೆ. ಈ ಡೈಲಾಗ್ಸ್ ನನಗೆ ನಿಜಕ್ಕೂ ಸೂಟ್ ಆಗಲ್ಲ. ನಿನ್ನ ಮಕ್ಕಳ ಬ್ಯಾಗು ಹೋಲ್ ಬಿದ್ದಿದೆಯೇನೋ ಅಂತ ನಂಗೆ ಡೌಟ್ ಆಗಿದೆ, ನಡಿ ಹಾಸ್ಪಿಟಲ್ಗೆ ಅಂತಾನೆ. ಆಗಲೇ ನೋವಿನಿಂದ ತೊಂದರೆ ಪಡ್ತಿರೋ ಅಹನಾಗೆ ಆ ಮಾತುಗಳು ಇನ್ನೂ ಕಿರಿಕಿರಿ ತರಿಸುತ್ತೆ. ನಡಿ ಅನ್ನೋತವಳು ಕೈ ಹಿಡಿಯೋದಕ್ಕೆ ಹೋಗಿ ಮತ್ತೆ ಒಬ್ಬ ಲೇಡಿಯನ್ನು ಟಚ್ ಮಾಡೋದು ಇಷ್ಟ ಇಲ್ಲದಂತೆ ಕೈ ಹಿಂದಕ್ಕೆ ತಗೊಂಡು ಬಾ ಬೇಗ ಅಂತ ಮೆಟ್ಟಿಲುಗಳನ್ನ ಇಳಿದು ಹೋಗ್ತಿರ್ತಾನೆ. ಕೈ ಟಚ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ, ಇನ್ನು ಸಂಸಾರ ಏನು ಮಾಡ್ತಾನೆ ಇವನು? ಅದೆಲ್ಲ ರೀ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತಾಳೆ ಅಹನ ನೋವಿನಿಂದ. ಮೊದಲು ನಾನು ಹೇಳಿದ್ದನ್ನು ಕೇಳಿ ಬೇಗ ಬಾ ಅಂತ ಹೋಗ್ತಿದ್ರೆ ಅಹನ ತಲೆ ಹಿಡ್ಕೊಂಡು ರೂಮ್ನಲ್ಲಿರದೆ ಅನಾವಶ್ಯಕವಾಗಿ ಹೊರಗೆ ಬಂದೆ ಅಂತ ಬೈದ್ಕೊಳ್ತಾ ನೋವಿನಲ್ಲಿ ಹೋಗೋದಕ್ಕೆ ಸಾಧ್ಯ ಆಗದಿದ್ರು ಅಗಸ್ತ್ಯನ ಹೆದರಿಕೆಯಿಂದ ಹೋಗ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿ ಅವಳನ್ನ ಕರ್ಕೊಂಡು ಕಾರ್ನಲ್ಲಿ ಹೋಗ್ತಿರ್ತಾನೆ. ಕಾರ್ ಕೂಡ ಫಾಸ್ಟಾಗಿ ಹೋಗ್ತಿರುತ್ತೆ. ಆಗಲೇ ನೋವಿನಿಂದ ತೊಂದರೆ ಪಡ್ತಿರೋ ಅವಳಿಗೆ ಅಷ್ಟು ಸ್ಪೀಡಾಗಿ ಹೋಗೋದು ಇನ್ನೂ ತೊಂದರೆ ಅನಿಸ್ತಾ ಸ್ವಲ್ಪ ಸ್ಲೋ ಆಗಿ ಹೋಗಿ ಅಂತಾಳೆ. ಸಾಧ್ಯ ಇಲ್ಲ, ಬೇಗ ತಲುಪಬೇಕು, ನೀನು ಮಕ್ಕಳ ಬ್ಯಾಗ್ ಏನಾಗಿದೆಯೋ ತಿಳಿಯೋವರೆಗೂ ನನ್ನ ಮನಸ್ಸು ಪ್ರಶಾಂತವಾಗಿರಲ್ಲ ಅನ್ನುತ್ತವಳ ಬಾಧೆಯನ್ನು ನಿಜಕ್ಕೂ ಲೆಕ್ಕಿಸದೆ ಹೋಗ್ತಾನೆ ಇರ್ತಾನೆ. ಎಲ್ಲ ಸಿಕ್ಕುತ್ತೋ ಮಾರಾಯ ಇವನು ಅಂತ ಅಹನ ಮನಸ್ಸಿನಲ್ಲಿ ಬೈದ್ಕೊಳ್ತಿರ್ತಾಳೆ. ಆಸ್ಪತ್ರೆಯಲ್ಲಿ ಹಾಸ್ಯಾಸ್ಪದ ಘಟನೆ. ಬೇಗ ತಿಳ್ಕೊಳ್ಬೇಕನ್ನೋ ಉದ್ದೇಶದಿಂದ ಹತ್ತಿರದಲ್ಲಿದ್ದ ಒಂದು ಸಣ್ಣ ಹಾಸ್ಪಿಟಲ್ ಹತ್ರ ಕಾರ್ ನಿಲ್ಲಿಸ್ತಾನೆ. ನೈಟ್ ಡ್ಯೂಟಿ ಮಾಡೋ ಒಬ್ಬ ಗೈನಕಾಲಜಿಸ್ಟ್ ಆ ಟೈಮ್ನಲ್ಲಿ ಪೇಷಂಟ್ಸ್ ಯಾರೂ ಇಲ್ಲದೆ ಟೇಬಲ್ ಮೇಲೆ ಹೊರಗೆ ನಿಂತಿರ್ತಿರ್ತಾಳೆ. ಡಾಕ್ಟರ್ ಅನ್ನೋತ ಟೇಬಲ್ ಮೇಲೆ ಜೋರಾಗಿ ತಟ್ಟಿದಾಗ ಸೌಂಡ್ ಕೇಳಿಸ್ತಾ ಜೋರು ಕೂಗು ಕೇಳಿಸೋಷ್ಟ್ರಲ್ಲಿ ಆ ಡಾಕ್ಟರ್ ಒಂದೇ ಬಾರಿ ಗಾಬರಿ ಬಿದ್ದೆದ್ದು ಬಿಡ್ತಾಳೆ. ಎದುರಿಗಿರೋ ಇಬ್ಬರನ್ನು ನೋಡ್ತಿದ್ದಂತೆ, ಈ ಹುಡುಗಿ ಮಕ್ಕಳ ಬ್ಯಾಗ್ಗೆ ಡ್ಯಾಮೇಜ್ ಆಗಿ ಹೋಲ್ ಬಿದ್ದಿದೆಯೇನೋ ಅಂತ ನನ್ನ ಡೌಟು, ಅದಕ್ಕೆ ನಿಮ್ಮ ಹತ್ರ ಕರ್ಕೊಬಂದೆ ಅಂತಾನ ಅಗಸ್ತ್ಯ. ಮಕ್ಕಳ ಬ್ಯಾಗ ಅಂದರೆ ಮಕ್ಕಳ ಸ್ಕೂಲ್ ಬ್ಯಾಗ್ ಬಗ್ಗೆ ಅಂತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮಕ್ಕಳ ಸ್ಕೂಲ್ ಬ್ಯಾಗ್ ಹೋಲ್ ಬಿದ್ದರೆ ಅದಕ್ಕೆ ನಾನೇನು ಮಾಡಲಿ? ಬ್ಯಾಗ್ಗೆ ಡ್ಯಾಮೇಜ್ ಆದರೆ ಶಾಪ್ಗೆ ಹೋಗಿ ರಿಪೇರಿ ಮಾಡಿಸ್ಕೊಳ್ಳಿ, ಇಲ್ದಿದ್ರೆ ಹೊಸ ತಗೊಂಡ್ಕೊಳ್ಳಿ ಅಂತಾಳೆ ಡಾಕ್ಟರ್. ಅಗಸ್ತ್ಯ ಹೇಳಿದ್ದಕ್ಕೆ ಡಾಕ್ಟರ್ ಅರ್ಥ ಮಾಡ್ಕೊಂಡು ವಿಧಾನಕ್ಕೆ ಅಹನ ವಿರಕ್ತಿ ಹೊಂದುತ್ತಾ ಡಾಕ್ಟರ್ಗೆ ಅರ್ಥ ಆಗೋಗಿ ಹೇಳಿ ಅಗಸ್ತ್ಯ ಭಾರದ್ವಾಜ್ ಜೊತೆ ಸೇರಿ ಡಾಕ್ಟರ್ ಎದು ಕೂತ್ಕೊಳ್ತಾಳೆ. ಆಗಲೇ ಅಗಸ್ತ್ಯ ಬಗ್ಗೆ ಅರ್ಥ ಆಗಿರೋ ಡಾಕ್ಟರ್ ಬೇಸರಗೊಳ್ತಾ, ಅದನ್ನು ಮಕ್ಕಳ ಬ್ಯಾಗ್ ಅಂತಾರಾ? ಅದು ಯೂಟ್ರಸ್, ಅದನ್ನು ಕನ್ನಡದಲ್ಲಿ ಏನಂತಾರೆ ಅಂತ ವ್ಯಂಗ್ಯವಾಗಿ ಕೇಳ್ತಾನೆ. ಗರ್ಭಕೋಶ ಅಂತಾಳೆ. ಗರ್ಭ ಅಂದರೆ ಮಕ್ಕಳು ಹುಟ್ಟೋದೆ ತಾನೇ, ಹಂಗಂದ್ರೆ ಬ್ಯಾಗೇ ತಾನೇ, ಟೋಟಲ್ ಮಕ್ಕಳ ಬ್ಯಾಗ್. ಡಾಕ್ಟರ್ಗೆ ಆರಾಮವಾಗಿ ಉತ್ತರ ನೀಡ್ತಾನೆ. ಡಾಕ್ಟರ್ಗೆ ಹುಚ್ಚಿಡ್ದಂತಾಗಿ, ಓಹೋ ಹೀಗಂತಾರೆ ಅಂತ ನನ್ನ ಡಾಕ್ಟರ್ ವೃತ್ತಿಯಲ್ಲಿ ಈಗಲೇ ತಿಳಿಯಿತು ಅಂತಾಳೆ. ಆಗಲೇ ಅಗಸ್ತ್ಯ ವಿಚಿತ್ರ ಡೈಲಾಗ್ಸ್ಗೆ ಬೇಸತ್ತು. ಒಳ್ಳೆಯದು, ಮೊದಲು ನಮ್ಮ ಪ್ರಾಬ್ಲಮ್ ಕೇಳಿ, ಆಲ್ರೆಡಿ ಅವಳು ಆರೋಗ್ಯವಾಗಿದ್ದಾಳೋ ಇಲ್ವೋ, ಬೇಗ ಗರ್ಭ ಧರಿಸೋ ಸ್ಟ್ಯಾಮಿನಾ ಅವಳಲ್ಲಿ ಇದೆಯೋ ಇಲ್ವೋ ಅನ್ನೋದು ಚೆಕ್ ಮಾಡಿಸಿ. ಎಲ್ಲ ಚೆನ್ನಾಗಿದೆ ಅಂತ ತಿಳಿದು ಅವಳನ್ನು ಮದುವೆ ಆಗಿದ್ದೀನಿ, ಆದರೆ ಈಗ ಪೇಯ್ನ್ ಅಂತಿದ್ದಾಳೆ, ಅದಕ್ಕೆ ಅವಳ ಮಕ್ಕಳ ಬ್ಯಾಗನ್ನ ಬಗ್ಗೆ ನಂಗೆ ಡೌಟು ಅಂತ ಹೇಳ್ತಿದ್ರೆ ಅಹನ ಶಾಕ್ ಆಗ್ತಾಳೆ. ಅಗಸ್ತ್ಯ ಮಾತುಗಳಿಗೆ ಡಾಕ್ಟರ್ ಕೂಡ ಆಶ್ಚರ್ಯಪಡ್ತಾ, ಯಾವ ಹಾಸ್ಪಿಟಲ್ ಚೆಕ್ ಮಾಡಿಸಿದ್ರಿ ಅಂತ ಕೇಳ್ತಾಳೆ. ಅದು ಈ ಹುಡುಗಿಯನ್ನು ಆಗ ನನ್ನ ಮ್ಯಾನೇಜರ್ ಭಾಸ್ಕರ್ ಚೆಕ್ ಮಾಡಿಸಿದ್ದ, ಯಾವ ಹಾಸ್ಪಿಟಲ್ ಅಂತ ನಂಗೆ ಐಡಿಯಾ ಇಲ್ಲ, ಯಾವ ಹಾಸ್ಪಿಟಲ್ ಅಂತ ನೀನು ಹೇಳು ಅಂತಾನೆ. ಅಹನ ಹೇಳೋದ ಕಾರಣ ಗೊಂದಲದಿಂದ ಮುಖ ಹಾಕ್ತಾಳೆ. ಸರಿ ಬಿಡಿ, ಯಾವ ಹಾಸ್ಪಿಟಲ್ ಆದ್ರೂ ಈಗ ಪ್ರಾಬ್ಲಮ್ ಏನಂತ ಕ್ಲಿಯರಾಗಿ ಹೇಳಿ ಅಂತ ಅಂತಾಳೆ. ಅಹನ ಅಲ್ಲಿ ಬಚಾವಾದ್ಲು. ಅವಳಿಗೀಗ ತುಂಬ ಪೇಯ್ನ್ ಬರ್ತಿದೆಯಂತೆ. ಅವಳ ಮಕ್ಕಳ ಬ್ಯಾಗ್ ಏನಾಗಿದೆಯೋ, ನಿಜಕ್ಕೂ ಮಕ್ಕಳನ್ನು ಹೆರ್ತಾಳೋ ಇಲ್ವೋ ಹೇಳಿ ಅಂತಾನೆ. ಅಯ್ಯೋ, ಪೀರಿಯಡ್ ಟೈಮಲ್ಲಿ ಪೇಯ್ನ್ ಕಾಮನ್, ಇದರಿಂದ ಮಕ್ಕಳ ಬ್ಯಾಗ್ಗೆ ಚಿಚಿಚಿ ಯೂಟ್ರಸ್ಗೆ ಏನಾಗಲ್ಲ ಅಂತಾಳೆ. ಏನೂ ಆಗದಿದ್ದಾಗ ಪೇಯ್ನ್ ಯಾಕೆ ಬರುತ್ತೆ? ಏನಾದರೂ ಪ್ರಾಬ್ಲಮ್ ಇದ್ದರೆ ತಾನೇ ಪೇಯ್ನ್ ಬರೋದು ಅಂತ ವಾದಿಸ್ತಾನೆ. ಇಲ್ಲ, ಇದು ನಾರ್ಮಲ್ಲಾಗಿ ಎಲ್ರಿಗೂ ಬರುತ್ತೆ ಅಂತಾಳೆ ಡಾಕ್ಟರ್.
ನೋಡಿ ಡಾಕ್ಟರ್ ಅನ್ನುತ್ತಾ ಅಹನಾ ಮುಂದೆ ಓಪನ್ ಆಗಿ ಹೇಳೋದಕ್ಕೆ ತೊಂದರೆಪಟ್ಟು ಹೀಗೆ ಬನ್ನಿ ಅನ್ನುತ್ತಾ ಟೇಬಲ್ ಮೇಲಿಂದ ವಾಲಿ ಡಾಕ್ಟರನ್ನು ಸ್ವಲ್ಪ ಹತ್ರ ಕರೀತಾನೆ. ಡಾಕ್ಟರ್ ಕೂಡ ಟೇಬಲ್ ಮೇಲಿಂದ ವಾಲಿ ಮುಂದಕ್ಕೆ ಬಂದಳು. ನಾನು ಚಿಕ್ಕ ವಯಸ್ಸಿನಿಂದ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ವೆರಿ ಪೂರ್. ಇನ್ನು ಹೇಳಬೇಕಂದ್ರೆ ಚೀಟಿಗಳನ್ನ ತೆಗೆದುಕೊಂಡು ಹೋಗಿ ಕಾಪಿ ಹೊಡೆದು ಪಾಸ್ ಆಗಿದ್ದೀನಿ ಅಂದರೆ ಸಣ್ಣಗೆ ಹೇಳಿ. ಆಮೇಲೆ ಬಿಲ್ಡಪ್ ಆಗಿ ಚೇರ್ ಮೇಲೆ ಹೊರಗಿ ಮ್ಯಾಥಮೆಟಿಕ್ಸ್ ಆದರೆ ಕಂಪ್ಯೂಟರ್ಗಿಂತ ಫಾಸ್ಟಾಗಿ ಮಾಡ್ತೀನಿ ಅಂತ ಅದನ್ನು ಜೋರಾಗಿ ಹೇಳಿ, ಅದಕ್ಕೆ ಈ ಹುಡುಗಿಗೆ ಯಾಕೆ ನೋವು ಬರ್ತಿದೆಯೋ ನನಗೀಗ ಕ್ಲಿಯರಾಗಿ ತಿಳಿಬೇಕು. ಈ ನೋವಿನಿಂದ ನಿಜಕ್ಕೂ ಮಕ್ಕಳನ್ನು ಹೆರ್ತಾಳೋ ಇಲ್ವೋ ಕೂಡ ನನಗೆ ಹೇಳಬೇಕಂತಾನೆ. ಉಫ್ ಅನ್ನುತ್ತಾ ಡಾಕ್ಟರ್ ಇನ್ನಷ್ಟು ಬೇಸತ್ತು, ಈ ನೋವು ಬರೋದಕ್ಕೂ ಮಕ್ಕಳು ಹುಟ್ಟಲ್ಲ ಅಂತ ಅಂದ್ಕೊಳ್ಳೋದಕ್ಕೂ ನಿಜಕ್ಕೂ ಸಂಬಂಧನೇ ಇಲ್ಲ ಅನ್ನುತ್ತಾ ಅಲ್ಲಿದ್ದ ತನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ ಪೀರಿಯಡ್ ಟೈಮ್ನಲ್ಲಿ ಯಾಕೆ ಪೇನ್ ಬರುತ್ತೆ ಅಂತ ಡಾಕ್ಟರ್ ಅಗಸ್ತ್ಯನಿಗೆ ವಿವರವಾಗಿ ಲ್ಯಾಪ್ಟಾಪ್ನಲ್ಲಿ ಚಿತ್ರಗಳನ್ನ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾಳೆ. ಸ್ವಲ್ಪ ಹೊತ್ತಿಗೆ ಅದನ್ನು ಅರ್ಥ ಮಾಡಿಕೊಂಡು ಅಮ್ಮಯ್ಯ ಈಗ ಪ್ರಶಾಂತವಾಗಿದೆ ಅಂದ್ಕೊಳ್ತಾನೆ. ಆಮೇಲೆ ಅವಳು ನೋವಿನಿಂದ ತೊಂದರೆ ಪಡ್ತಿದ್ದಾಳೆ ಅಂತ ಡಾಕ್ಟರ್ಗೆ ಅರ್ಥ ಆಗಿ ಅವಳು ಮತ್ತೆ ಆ ಟೈಮ್ನಲ್ಲಿ ಜರ್ನಿ ಮಾಡೋದು ಒಳ್ಳೇದಲ್ಲ ಅಂತ ಒಂದು ಕಂಬೈಂಡ್ ರೂಮ್ನಲ್ಲಿ ಬೆಡ್ ಮೇಲೆ ಅವಳನ್ನ ಮಲಗಿಸಿ ಪೇಯ್ನ್ ಕಡಿಮೆ ಆದಕ್ಕೆ ಇಂಜೆಕ್ಷನ್ ನೀಡ್ತಾಳೆ. ಅಹನಾಗಿ ನೋವು ಕಡಿಮೆ ಆಗಿ ಅವಳನ್ನ ಆರಾಮಾಗಿ ನಿದ್ರಿಸ್ತಿದ್ರೆ ಅಗಸ್ತ್ಯ ಮಾತ್ರ ಅವಳಿಗೆ ಎದುರುಗಡೆ ಚೇರ್ನಲ್ಲಿ ಕೂತು ಈ ಹುಡುಗಿಗಾಗಿ ನಿದ್ದೆ ಇಲ್ಲದೆ ಹೀಗೆ ಕೂತ್ಕೊಳ್ಬೇಕಾ ಅಂತ ಕಿರಿಕಿರಿಯಿಂದ ಬೈದ್ಕೊಳ್ತಾನೆ. ಅಲ್ಲಿ ನೋಡೋ ನರ್ಸ್ಗಳಿಗೆ ಬೇರೆ ಪೇಷಂಟ್ಸ್ಗೆ ಅದು ಬೇರೆ ಥರ ಅರ್ಥ ಆಗುತ್ತೆ. ಆಹಾ ಹೆಂಡ್ತಿ ಮೇಲೆ ಎಷ್ಟು ಪ್ರೇಮ, ಪೀರಿಯಡ್ ಪೇನ್ಸ್ಗೆ ಹಾಸ್ಪಿಟಲ್ ಕರ್ಕೊಂಡು ಅಡ್ಮಿಟ್ ಮಾಡಿದ್ದಾನೆ ಅಂತ ದೊಡ್ಡದಾಗಿ ಮಾತಾಡ್ಕೊಳ್ತಿದ್ರೆ ಇವರಿಗೆ ಹೀಗೆ ಅರ್ಥ ಆಯ್ತಾ ಅಂದ್ಕೊಳ್ತಾನೆ. ಹಾಗೆ ಮಾತಾಡ್ಕೊಳ್ಳೋ ಅಷ್ಟರಲ್ಲಿ ಮೇನಕ್ಕ ಮನೆಯಲ್ಲಿ ಕೆಲಸ ಮಾಡೋ ಕೆಲಸದವಳು ಕೂಡ ಇರ್ತಾಳೆ. ಮುಂಜಾನೆ ಅಹನ ನಿದ್ದೆಯಿಂದ ಕಣ್ಬಿಡೋ ಅಷ್ಟರಲ್ಲಿ ಅಗಸ್ತ್ಯ ಆ ಚೇರ್ ಹೊರಗೆ ನಿದ್ರಿಸ್ತಿರ್ತಾನೆ.